Hi my dear students, welcome back to SWA Learning, Learn from Anywhere. If you are not yet subscribed yet, please subscribe the channel by pressing the subscribe button below so that you will get the notifications of all my future videos, so that you will not miss out of any video which I am going to upload in future. So in this session of class, I will be continuing the same aspect, that is proportion, for 4th semester BCom students of their subject quantitative techniques as per the curriculum of University of Mysore. Myself Mahesh A, working as assistant professor for Government First Grade College, Talakadu. So in last two sessions, we have learned various aspects of proportion, that is to calculate the x ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು and how to find out the first, second, third and fourth proportional as well as the mean proportion between the elements. The various aspects and ratios ಗಳನ್ನು ನಾವು find out ಮಾಡ್ತಾ ಬಂದಿದ್ದೀವಿ. So in this session of class, I am dealing with another aspect, that is how to apply the proportion aspects to the business problems or the real life problems. So real life ಅಲ್ಲಿ proportion ಅನ್ನು ಹೇಗೆ ಅಪ್ಲೈ ಮಾಡ್ತೀರಾ, how the principles of proportion will be applied to solve the real life illustration, real life problems ಗಳಲ್ಲಿ ಹೇಗೆ ಅದನ್ನು ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ತಾ ಬರೋಣ. So it is very simple. So only the logic is available. So logic ಅನ್ನು ಬೇಸ್ ಆಗಿ ಇಟ್ಟುಕೊಂಡು you can easily calculate the what is the required information. So logic ಕರೆಕ್ಟ್ ಆಗಿ ನೀವು ಅಪ್ಲೈ ಮಾಡ್ಕೋಬೇಕು. So for example, if I say, so for example ನೋಡ್ಕೊಳ್ಳಿ, so if you are paying 10 rupee for one packet of biscuit, ಒಂದು ಪ್ಯಾಕೆಟ್ ಆಫ್ ಬಿಸ್ಕೆಟ್ಗೆ if you are paying 10 rupees ಅಂತಂದರೆ for 5 packet of biscuit how much you have to pay? You have to pay 50 rupees. This is this one is the basic or the real life problem. ರಿಯಲ್ ಲೈಫಲ್ಲಿ ಇರ್ತಕ್ಕಂಥದ್ದು, ಒಂದು ಬಿಸ್ಕೆಟಿಗೆ 10 ರೂಪಾಯಿ ಆದರೆ 5 ಬಿಸ್ಕೆಟಿಗೆ ಎಷ್ಟಾಗುತ್ತೆ ಪ್ಯಾಕೆಟಿಗೆ? ಸೊ 50 ರೂಪಾಯಿ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ರಿಯಲ್ ಲೈಫ್ ಪ್ರಾಬ್ಲಮ್ಸ್. ಸೊ ಇದು ವೆರಿ ಸಿಂಪಲ್ ಥಿಂಗ್ ಆಯಿತು. ಸೊ ಇದೇ ಥರ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಮೋರ್ ಕಾಂಪ್ಲೆಕ್ಸ್ ಇಶ್ಯೂಸ್, ಕಾಂಪ್ಲೆಕ್ಸ್ ಸಿಚುವೇಶನ್ಸಲ್ಲಿ ಹೇಗೆ ಅದನ್ನು ಅಪ್ಲೈ ಮಾಡೋದು ಅನ್ನೋದನ್ನು ನೋಡ್ತಾ ಬರೋಣ. ಫಾರ್ ದಟ್ ವಿ ಶಲ್ ಹ್ಯಾವ್ ಅ ಇಲ್ಲಸ್ಟ್ರೇಷನ್. You just read the question carefully. 5 carpenters can earn rupees 3,600 in 6 days, working at 9 hours per day. How much will 8 carpenters can earn in 12 days, working 6 hours a day? Just read the question carefully. 5 carpenters can earn rupees 3,600 ಅಂದರೆ 5 ಜನ ಕಾರ್ಪೆಂಟರ್ಸು ಎಷ್ಟನ್ನು ಅರ್ನ್ ಮಾಡ್ತಿದ್ದಾರೆ? rupees 3,600 ಅರ್ನ್ ಮಾಡ್ತಿದ್ದಾರೆ. ಎಷ್ಟು ದಿವಸದಲ್ಲಿ? ಇನ್ 6 days, ವರ್ಕಿಂಗ್ 9 hours per day. ದಿನಕ್ಕೆ 9 ಗಂಟೆಯಂತೆ ಕೆಲಸ ಮಾಡ್ತಿದ್ದಾರೆ. ಎಷ್ಟು ದಿವಸ? 6 ದಿವಸ. ಎಷ್ಟು ಜನ? 5 ಜನ ಕಾರ್ಪೆಂಟರ್ಸು ಎಷ್ಟನ್ನು ಅರ್ನ್ ಮಾಡ್ತಾರೆ? 3,600 ಅರ್ನ್ ಮಾಡ್ತಿದ್ದಾರೆ. ಹಾಗಿದ್ರೆ ಹೌ ಮಚ್ ವಿಲ್ 8 carpenters ಕ್ಯಾನ್ ಅರ್ನ್ ಇನ್ 12 days, ವರ್ಕಿಂಗ್ 6 hours a ಡೇ? ನೋಡ್ಕೊಳ್ಳಿ, ಅದೇ ರೀತಿ ದಿನಕ್ಕೆ 6 ಗಂಟೆಯಂತೆ 12 ದಿವಸ ಕೆಲಸ ಮಾಡ್ತಾರೆ. ಎಷ್ಟು ಜನ? 8 ಜನ. ಹಾಗಿದ್ರೆ ಅವ್ರು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇದನ್ನೇ ಹೇಳಿದ್ದು ಕಾಂಪ್ಲೆಕ್ಸ್ ಇಶ್ಯೂಸ್. ಸೋ ಮೆನಿ ಆಬ್ಜೆಕ್ಟ್ಸ್ ಆರ್ what conditions will comes into play in your application. ಸೊ ಲಾಸ್ಟ್ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಹೇಳಿದೆ, ಒಂದು ಪ್ಯಾಕೆಟ್ ಬಿಸ್ಕೆಟ್ಗೆ 10 ರೂಪಾಯಿ ಆದರೆ 5 ಪ್ಯಾಕೆಟ್ ಬಿಸ್ಕೆಟ್ಗೆ 50 ರೂಪಾಯಿ ಆಗುತ್ತೆ ಅಂತ ಅಲ್ವಾ? ಸೊ ಇಲ್ಲಿ ಡೈರೆಕ್ಟ್ ಆಗಿ ಅವರೇನಾದರೂ ನಿಮಗೆ 5 ಜನ ಕಾರ್ಪೆಂಟರ್ಸನ್ನು 5 ಜನ ಕಾರ್ಪೆಂಟರ್ಸು 3,600 ರೂಪಾಯಿ ಅರ್ನ್ ಮಾಡೋದಾದರೆ 8 ಜನ ಎಷ್ಟು ಸಂಪಾದನೆ ಮಾಡ್ತಾರೆ ಅಂದರೆ ಇಟ್ ಈಸ್ ಈಸಿಯರ್. 5 ಜನಕ್ಕೆ 3,600 ಆದರೆ 8 ಜನಕ್ಕೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿಬಿಡ್ಬೋದು. ಬಟ್ ದ ಥಿಂಗ್ ಈಸ್ ದೇ ಹ್ಯಾವ್ ಗಿವನ್ ದಟ್ 6 ದಿವಸ ವರ್ಕ್ ಮಾಡ್ತಾರೆ ಇವರು, ದಿನಕ್ಕೆ 9 ಗಂಟೆ ಕೆಲಸ ಮಾಡ್ತಾರೆ. ಇವರು 12 ದಿವಸ ಕೆಲಸ ಮಾಡ್ತಾರೆ, ದಿನಕ್ಕೆ 6 ಗಂಟೆ ಕೆಲಸ ಮಾಡ್ತಿದ್ದಾರೆ, ಬಟ್ 8 ಜನ ಇದ್ದಾರೆ. ಸೊ ಹಾಗಿದ್ರೆ ಇವ್ರು ಎಷ್ಟು ಸಂಪಾದನೆ ಮಾಡ್ತಾರೆ ಅನ್ನೋದನ್ನು ಬರ್ಕೋತಾ ಬರಬೇಕು, ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ 5 ಜನ ಕಾರ್ಪೆಂಟರ್ ಇದ್ದಾರೆ, ಇಲ್ಲಿ 8 ಜನ ಕಾರ್ಪೆಂಟರ್ ಇದ್ದಾರೆ. ನೋಡ್ಕೊಳ್ಳಿ, 5 ಜನ ಮತ್ತು 8 ಜನ ಕಾರ್ಪೆಂಟರ್ಸ್ ಇದ್ದಾರೆ. ಸೊ ಇವರು 3,600 ರೂಪಾಯಿ ಸಂಪಾದನೆ ಮಾಡ್ತಾರೆ, ಬಟ್ ಇವರು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಅಂತ ಕೊಟ್ಟಿಲ್ಲ. ಸರಿನಾ? ನೆಕ್ಸ್ಟ್ ಇಲ್ಲಿ 6 ದಿವಸ ಕೆಲಸ ಮಾಡ್ತಿದ್ರು, ಇಲ್ಲಿ ಎಷ್ಟು ದಿವಸ? 12 ದಿವಸ ಇದೆ.
ಇಲ್ಲಿ ದಿನಕ್ಕೆ 9 ಗಂಟೆ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ 6 ಗಂಟೆ ಕೆಲಸ. ಪ್ರತಿಯೊಂದಕ್ಕೂ ದೇರ್ ವಿಲ್ ಬಿ ಅ ರೇಷಿಯೋ. ಇದನ್ನೇ ನಾವು ರೇಷಿಯೋಸ್ ಅಂತ ಕರಿತೀವಿ. ಸೊ ನೋಡಿ, ಕಾರ್ಪೆಂಟರ್ಸ್ ರೇಷಿಯೋ ಬಂದು 5:8, ಅಂದರೆ 5 ಜನ 8 ಜನ, 5:8. ಸೊ ಡೇಸ್ ಬಂದು 6:12, ಹವರ್ಸ್ ಬಂದು 9:6 ಆಗುತ್ತೆ. ಸೊ ಅರ್ನಿಂಗ್ಸು 3600 ಇಂಟು ಇಷ್ಟು ಕ್ವಶನ್ ಮಾರ್ಕ್. ಯಾಕೆ ನಮಗೆ ಇನ್ನೊಬ್ರದ್ದು ಅರ್ನಿಂಗ್ಸ್ ಎಷ್ಟು ಅನ್ನೋದು ಗೊತ್ತಿಲ್ಲ. ಸೊ ಹೌ ಟು ರೈಟ್ ಇಟ್? ಸೊ ಫಸ್ಟ್ ಯು ರೈಟ್ ಲೈಕ್ ದಿಸ್. ಗಿವನ್ ರೇಷಿಯೋಸ್ ಆರ್, ಫಸ್ಟ್ ಒನ್ ಆಸ್ ಐ ಸೈಡ್, carpenters they have given, earlier it was 5, now it is 8, 5:8, 5 ಜನ 8 ಜನ. ನೆಕ್ಸ್ಟ್ ಡೇಸ್ 6:12, ನೋಡಿ ಇಲ್ಲಿ 6 ದಿವಸ ಇದೆ, ಇಲ್ಲಿ 12 ದಿವಸ ಇದೆ. ಸೊ ಹವರ್ಸ್ 9:6, ಇನ್ ಫಸ್ಟ್ ಕಂಡೀಷನ್ ಇಟ್ ಈಸ್ 9 hours ಆ್ಯಂಡ್ ಇನ್ ಸೆಕೆಂಡ್ ಕಂಡೀಷನ್ ಇಟ್ ಈಸ್ 6 hours. ಆಗಿದ್ರೆ ಯಾವುದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ? 3600 ಆಫ್ ಅರ್ನಿಂಗ್ಸನ್ನ ಫೈಂಡ್ ಔಟ್ ಮಾಡೋದು. ಸೊ ಇದೆಲ್ಲದಕ್ಕೂ ಯಾವುದಕ್ಕೆ ಈಕ್ವಲ್ ಆಗಬೇಕಿದು? ಅರ್ನಿಂಗ್ಸು ₹3600 ಇಷ್ಟು ಎಕ್ಸ್. ನಾನು ಆಲ್ರೆಡಿ ನಿಮಗೆ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಯಾವುದು ನಮಗೆ ಗೊತ್ತಿರಲ್ಲ ಅದನ್ನ ಏನಂತ ಅನ್ಕೋಬೇಕು ನಾವು? ಎಕ್ಸ್ ಅಂತ ಅನ್ಕೋಬೇಕು. ಸೊ ಇದು ಜಸ್ಟ್ ನೋಡ್ಕೊಳ್ಳಿ. ನೋಡಿ, 5 ಕಾರ್ಪೆಂಟರ್ಸ್ ವರ್ಕಿಂಗ್ 6 days ಫಾರ್ 9 hours a day will earn ₹3600. ಅದೇ ರೀತಿ 8 ಕಾರ್ಪೆಂಟರ್ಸ್ ವರ್ಕಿಂಗ್ ಫಾರ್ 12 days at 6 hours per day, ಹೌ ಮಚ್ he will earn? ಎಕ್ಸ್ ಅನ್ನೋದು ಅರ್ನ್ ಮಾಡೋದು. ಸೊ ಇದನ್ನು ಬರ್ಕೊಳ್ಳೋದು ಹೇಗೆ ಅಂತಂದರೆ, ಸೊ ವೆರಿ ಸಿಂಪಲ್, ನೋಡ್ಕೊಳ್ಳಿ. ಏನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಯು ಹ್ಯಾವ್ ಟು ಫೈಂಡ್ ಔಟ್ ಎಕ್ಸ್ ಅಲ್ವಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಬರೆಯೋದು ಹೇಗೆ, ಯಾವ ರೀತಿ ಬರೀಬೇಕಂದ್ರೆ ವೆರಿ ಸಿಂಪಲ್. ಅದಕ್ಕೆ ಹೇಳಿದಿಲ್ಲಿ ಲಾಜಿಕ್ ಇರುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು, ಎಕ್ಸ್ ಜೊತೆ ಏನಿದೆ ಇಲ್ಲಿ 3600. ಫಸ್ಟ್ ಯು ರೈಟ್ ದಿಸ್, ಫಿನಿಶ್ಡ್. ಈಗ ಯಾವುದಿದೆ? ಕಾರ್ಪೆಂಟರ್ಸ್ ಇದೆ, ಡೇಸ್ ಇದೆ, ಹವರ್ಸ್ ಇದೆ. ಸೊ ಇದ್ರನ್ನ ಏನು ಮಾಡ್ಕೋಬೇಕು ಅಂದರೆ ಪ್ರತಿಯೊಂದನ್ನು, ಸೊ ದಟ್ ಈಸ್ ಕಾರ್ಪೆಂಟರ್ಸ್ನ ಅರ್ನಿಂಗ್ಸ್ ಜೊತೆ, ಡೇಸನ್ನು ಅರ್ನಿಂಗ್ಸ್ ಜೊತೆ, ಹವರ್ಸನ್ನು ಅರ್ನಿಂಗ್ಸ್ ಜೊತೆ ನೀವು ಕಂಪೇರ್ ಮಾಡ್ತಾ ಬರಬೇಕು. ದ ಕಂಪ್ಯಾರಿಸನ್ ಇಟ್ ಸೆಲ್ಫ್ ಬೇಸ್ಡ್ ಆನ್ ದಿ ಲಾಜಿಕ್ ಆಫ್ ಕ್ಯಾಲ್ಕುಲೇಷನ್. ನಿಮ್ಮ ಕ್ಯಾಲ್ಕುಲೇಷನ್ದು ಲಾಜಿಕ್ ಏನಂದರೆ ದಟ್ ಕಂಪ್ಯಾರಿಸನ್ನೇ. ಸೊ ಹೇಗೆ ಅಂತಂದರೆ ನೋಡ್ಕೊಳ್ಳಿ. ಕಾರ್ಪೆಂಟರ್ಸು 5:8 ಇದ್ದಾರೆ. ಸೊ ವೆನ್ ಯು ಆರ್ ಕಂಪೇರಿಂಗ್ ಒನ್, ಯು ಶುಡ್ ಫರ್ಗೆಟ್ ದೀಸ್ ಟು. ಕಾರ್ಪೆಂಟರ್ಸ್ನ ಕಂಪೇರ್ ಮಾಡಬೇಕು, ಇವೆರಡನ್ನ ಲೆಕ್ಕ ತಗೋಬಾರ್ದು. ಸೊ ಅದಿಲ್ಲ ಅಂತ ಲೆಕ್ಕ ಮಾಡಬೇಕು, ಸರಿನಾ? ಸೊ ಅದೇ ರೀತಿ ಡೇಸನ್ನು ಕಂಪೇರ್ ಮಾಡಬೇಕಾದ್ರೆ ಹವರ್ಸು ಮತ್ತು ಕಾರ್ಪೆಂಟರ್ಸ್ ಇದ್ದಾರೆ ಅಂತ ಅನ್ಕೋಬಾರ್ದು. ಹವರ್ಸನ್ನು ಲೆಕ್ಕ ಹಾಕಬೇಕಾದ್ರೆ ಇದೆರಡನ್ನ ಬಿಟ್ಬಿಡ್ಬೇಕು. ಸೊ ಓನ್ಲಿ ಒನ್ ಹ್ಯಾಸ್ ಟು ಬಿ ಕಂಪೇರ್ಡ್ ಆನ್ ಈಚ್ ಇಂಡಿವಿಜುವಲ್ ಬೇಸಿಸ್. ಇಂಡಿವಿಜುವಲ್ ಆಗಿ ಪ್ರತಿಯೊಂದನ್ನು ನೀವೇನು ಮಾಡಬೇಕು? ಕಂಪೇರ್ ಮಾಡ್ತಾ ಬರಬೇಕು. ಹೇಗೆ ಕಂಪೇರ್ ಮಾಡೋದು ಅಂದರೆ ನೋಡ್ಕೊಳ್ಳಿ. ಸೊ ದಟ್ ಈಸ್ ಹೌ ಯು ವಿಲ್ ಗೋಯಿಂಗ್ ಟು ಕಂಪೇರ್. ಸೊ ಹೇಗೆ ಅದನ್ನು ಕಂಪೇರ್ ಮಾಡಬೇಕು ಅಂತಂದರೆ, ಸೊ 3600 ಇಂಟು ಫಸ್ಟ್ ಒನ್ ಕಾರ್ಪೆಂಟರ್ಸ್ 5:8 ಇದೆ. ವೆನ್ 5 ಕಾರ್ಪೆಂಟರ್ಸ್ ಆರ್ ದೇರ್, they are earning 3600. If that becomes 8 carpenters, how much will be earnings? Earnings, so whether it will be higher or lower. So ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಸೊ 5 ಜನ ಇದ್ದಾಗ ₹3600 ಅರ್ನ್ ಮಾಡ್ತಿದ್ದಾರೆ. 8 ಜನ ಆದಾಗ ಎಷ್ಟಾಗತ್ತೆ ಅಂತ ಲೆಕ್ಕ ಹಾಕೋಬೇಕೀಗ. ಸೊ 8 ಜನ ಆದಾಗ ಅದು 3600ಗಿಂತ ಜಾಸ್ತಿ ಆಗತ್ತಾ ಅಥವಾ ಕಡಿಮೆ ಆಗತ್ತಾ? ಸೊ ಆಬ್ವಿಯಸ್ಲಿ ಜಾಸ್ತಿ ಆಗಬೇಕು ತಾನೆ. 5 ಜನ ಇದ್ದಾಗ ಇಫ್ ದೇ ಆರ್ ಅರ್ನಿಂಗ್ 3600 ಅಂತಂದರೆ, ವೆನ್ ದೇ ಬಿಕಮ್ 8 ಮೆಂಬರ್ಸ್, ದಟ್ ಹ್ಯಾಸ್ ಟು ಬಿ ಆನ್ ಮೋರ್ ದ್ಯಾನ್ 3600. ಮೋರ್ ಅಂದ ತಕ್ಷಣ ಗ್ರೇಟರ್ ರೇಷಿಯೋ ಅಂತ ತಗೋಬೇಕು. ಗ್ರೇಟರ್ ರೇಷಿಯೋ ಅಂತಂದರೆ ಇವೆರಡರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದು ನ್ಯೂಮರೇಟ್ರಲ್ಲಿರುತ್ತೆ, ಡಿನಾಮಿನೇಟ್ರಲ್ಲಿ ಲೋವರ್ ಬರುತ್ತೆ. ಇದನ್ನು ನಾವು ಗ್ರೇಟರ್ ರೇಷಿಯೋ ಅಂತ ಕರಿತೀವಿ. ಗ್ರೇಟರ್ ಅಂದರೆ ಯಾವುದು ದೊಡ್ಡದಿದೆ ಅದನ್ನು ಮೇಲ್ಗಡೆ ಬರೀಬೇಕು, ಯಾವ್ದು ಚಿಕ್ಕದಿರುತ್ತೆ ಅದನ್ನು ಕೆಳಗಡೆ ಬರೀ. 8/5. 5:8 ಅಂತಂದರೆ ನಾವು ಏನು ಬರೀತಿದ್ವಿ? 5/8 ಅಂತ ಬರೀತಿದ್ವಿ. ಇಲ್ಲಿ ಅದೇ ರೀತಿ ಡೈರೆಕ್ಟಾಗಿ ಬರೀಬಾರ್ದು. ಸೊ ಫಸ್ಟ್ ನೀವು ಕಂಪೇರ್ ಮಾಡಬೇಕು. ನೋಡಿ, 5 ಜನ ಇದ್ದಾಗ ₹3600 ಆಗುತ್ತಿತ್ತು. 8 ಜನ ಆದಾಗ ಏನಾಗುತ್ತದೆ? ಆಟೋಮೆಟಿಕಲಿ ಜಾಸ್ತಿ ಆಗಬೇಕು. ಸೊ ಜಾಸ್ತಿ ಆಗಬೇಕು ಅಂತಂದರೆ ಗ್ರೇಟರ್ ರೇಷಿಯೋ ಯಾವುದು ಜಾಸ್ತಿ ಇರುತ್ತೆ ಅದನ್ನು ಫಸ್ಟ್ ಬರ್ಕೊಂಡು /5 ಆ ರೀತಿ ಬರ್ಕೋತೀರ. ನೆಕ್ಸ್ಟ್ ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಡೇಸನ್ನು ಕಂಪೇರ್ ಮಾಡಿ. 6 ದಿವಸ ಕೆಲಸ ಮಾಡ್ತಿದ್ದಾಗ ದೇ ಆರ್ ಅರ್ನಿಂಗ್ 3600. ಇಫ್ ದೇ ಆರ್ ವರ್ಕಿಂಗ್ ಫಾರ್ 12 days ಅಂತಂದರೆ, ಅಂದರೆ 6 ದಿವಸ ಇದ್ದಾಗಲೇ ₹3600 ಸಂಪಾದನೆ ಮಾಡ್ತಿದ್ದಾರೆ. 12 ದಿವಸ ಇದ್ದಾಗ ಜಾಸ್ತಿ ಸಂಪಾದನೆ ಆಗುತ್ತಾ ಕಮ್ಮಿ ಆಗುತ್ತೆ? ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಹೈಯರ್ ದ್ಯಾನ್ 3600. ಸೊ ದಟ್ ನೀವೇನು ಮಾಡ್ಕೋಬೇಕು? ಗ್ರೇಟರ್ ರೇಷಿಯೋ ತಗೋಬೇಕು. ಸೊ ಗ್ರೇಟರ್ ಅಂದರೆ ವಿಚ್ ಈಸ್ ಗ್ರೇಟರ್ ಅಮಾಂಗ್ 6 and 12? 12 ಈಸ್ ದಿ ಗ್ರೇಟರ್. ಸೊ 12/6. ನೆಕ್ಸ್ಟ್ ನೋಡ್ಕೊಳ್ಳಿ. ವೆನ್ ದೇ ಆರ್ ವರ್ಕಿಂಗ್ ಫಾರ್ 9 hours, ದೇ ಆರ್ ಅರ್ನಿಂಗ್ 3600.
9 ಗಂಟೆ ಕೆಲಸ ಮಾಡ್ತಿದ್ದಾಗ 3600 ರೂಪಾಯಿ ಅರ್ನ್ ಮಾಡ್ತಿದ್ದಾರೆ. ಇಫ್ ದೇ ಆರ್ ವರ್ಕಿಂಗ್ ಫಾರ್ ಓನ್ಲಿ 6 ಅವರ್ಸ್ ಅಂತಂದರೆ ದೇ ಆರ್ ಅರ್ನಿಂಗ್ ವಿಲ್ ಬಿ ಲೆಸ್ಸರ್ ಆರ್ ಮೋರ್. ಸೊ ಲೆಸ್ಸರ್ ದ್ಯಾನ್ 3600. 9 ಗಂಟೆ ಕೆಲಸ ಮಾಡಿ 3600 ರೂಪಾಯಿ ಬರ್ತಿತ್ತು. ಬಟ್ ಬರೀ 6 ಗಂಟೆ ಕೆಲಸ ಮಾಡಿದ್ರೆ 3600ಕ್ಕಿಂತ ನೀವು ಕಡಿಮೆ ಸಂಪಾದನೆ ಮಾಡ್ತೀರಾ. ಸೊ ಇಟ್ ಈಸ್ ಲೆಸ್ಸರ್ ರೇಷಿಯೋ, ಕಮ್ಮಿ, ಚಿಕ್ಕದು ತಗೋಬೇಕು. ಸೊ 6/9. ವೆರಿ ಸಿಂಪಲ್. ಸೊ ಅದನ್ನು ನೀವು ಬರ್ಕೊಳ್ಳುವಾಗ ವೆರಿ ಕೇರ್ಫುಲ್ಲಾಗಿ ಬರ್ಕೋಬೇಕು. ಫಸ್ಟ್ ಏನು ಮಾಡ್ಕೋತೀರಾ, ಇಲ್ಲಿ ಏನು ಎಕ್ಸ್ ಇದೆ ಆ ಎಕ್ಸನ್ನು ಬರ್ಕೋತೀರಿ, ಎಕ್ಸ್ ಜೊತೆ ಇರೋದನ್ನು ಬರ್ಕೊಂಡು ಇಂಟು ಹಾಕೋತೀರಾ. ಸೊ ನೆಕ್ಸ್ಟ್ ಏನು ಕಂಟಿನ್ಯೂ ಮಾಡಬೇಕು, ಬೈ ಕಂಪೇರಿಂಗ್ ಈಚ್ ಒನ್ ವಿತ್ ದಿ ಅರ್ನಿಂಗ್ಸ್. ಕಾರ್ಪೆಂಟರ್ಸು 5 ಜನ ಇದ್ದರು ವೆನ್ ದೇ ಆರ್ ಅರ್ನಿಂಗ್ 3600. ಇಫ್ ದೇ ಹ್ಯಾವ್ ಬಿಕಮ್ 8 ಅಂತಂದರೆ ಸೊ ದೇರ್ ಅರ್ನಿಂಗ್ ಶುಡ್ ಬಿ ಮೋರ್ ದ್ಯಾನ್ 3600. ಸಿನ್ಸ್ ಅರ್ನಿಂಗ್ ಶುಡ್ ಬಿ ಮೋರ್ ದ್ಯಾನ್ 3600, ಮೋರ್ ಅಂದ ತಕ್ಷಣ ಇಟ್ ಈಸ್ ಗ್ರೇಟರ್ ರೇಷಿಯೋ 8/5. 6 ಡೇಸ್ ಕೆಲಸ ಮಾಡ್ತಿದ್ದಾಗ ದೇ ಆರ್ ಅರ್ನಿಂಗ್ 3600. ಇಫ್ ದೇ ಆರ್ ವರ್ಕಿಂಗ್ ಫಾರ್ 12 ಡೇಸ್ ದೆನ್ ದೇ ಆರ್ ಅರ್ನಿಂಗ್ ಶುಡ್ ಬಿ ಮೋರ್, higher than 3600. So that you should do the greater ratio 12/6. When you are comparing hours, if they are working for 9 hours, they are earning 3600. If it becomes 6 hours a day, then their earnings will be lesser than 3600. So that lesser ratio, that is 6/9. Very simple. ಸೊ ಗೊತ್ತಾಗ್ತಿದೆ ಅಲ್ವಾ. ಸೊ ಈಸಿಯಾಗಿ ಇದನ್ನು ಬರ್ಕೊಂಡ ಮೇಲೆ ನೀವು ಅದನ್ನು ಸಾಲ್ವ್ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿ, 3600 ಇಂಟು 8/5 ಇಂಟು 12/6 ಇಂಟು 6/9. ಕಾರ್ಪೆಂಟರ್ಸ್ ಜೊತೆ ಗ್ರೇಟರ್ ರೇಷಿಯೋ, ಡೇಸಲ್ಲಿ ಗ್ರೇಟರ್ ರೇಷಿಯೋ, ಅವರ್ಸಲ್ಲಿ ಲೆಸ್ಸರ್ ರೇಷಿಯೋ ಬಂತು. ಸೊ ಈಗೇನು ಮಾಡ್ಬೋದು, ಸೊ ಡೈರೆಕ್ಟಾಗಿ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. ನೋಡಿ, 6 and 6 ಕ್ಯಾನ್ಸಲ್ ಆಯಿತು. 6 ಮತ್ತು 6ಅನ್ನು ಕ್ಯಾನ್ಸಲ್ ಮಾಡ್ತೀರಾ. ನೆಕ್ಸ್ಟು 3 3ಲಿ 9, 3 4ಲಿ 12. ಸೊ ಇಷ್ಟು ಕ್ಯಾನ್ಸಲ್ ಆಯಿತು. ಸೊ ನೋಡ್ಕೊಳ್ಳಿ, ಸೊ 12 3ರಿಂದ ಹೋಗುತ್ತೆ, 9 3ರಿಂದ ಹೋಗುತ್ತೆ, 3 3ಲಿ 9, 3 4ಲಿ 12, 6 ಮತ್ತು 6 ಕ್ಯಾನ್ಸಲ್ ಆಯಿತು. ಈಗ ಉಳ್ಕೊಂಡಿರೋದನ್ನೆಲ್ಲ ಏನು ಮಾಡ್ತೀರಾ, ಮಲ್ಟಿಪ್ಲೈ ಮಾಡಿ. ಇದು ಏನೂ ಇಲ್ಲ ಅಂದರೆ ಇದ್ರ ಕೆಳಗಡೆ 1 ಇದೆ ಅಂತ ಅರ್ಥ. ಸೊ ಇಟ್ ಈಸ್ ಅಂಡರ್ಸ್ಟುಡ್. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಈಗೇನು ಮಾಡ್ಕೋಬೇಕು, 3600 ಇಂಟು 8 ಇಂಟು 4. ಇದು 1 ಇಂಟು 5 ಇಂಟು 3. 3600 ಇಂಟು 8 ಇಂಟು 4 ಇದೆ, ಇಲ್ಲಿ 1 ಇಂಟು 5 ಇಂಟು 3. Therefore, x is equal to, you just multiply it, 3600 into 8 into 4, you will get 1,15,200 divided by 1 into 5 into 3, you will get 15. So that x is equal to 7,680 rupees. ಆಗಿದ್ರೆ 5 ಜನ 6 ದಿವಸ ದಿನಕ್ಕೆ 9 ಗಂಟೆ ಅಂತ ಕೆಲಸ ಮಾಡಿದಾಗ 3600 ರೂಪಾಯಿ ಸಂಪಾದನೆ ಮಾಡೋದಾದರೆ, 8 ಜನ 12 ದಿವಸ ಬರೀ ದಿನಕ್ಕೆ 6 ಗಂಟೆ ಕೆಲಸ ಮಾಡಿದ್ರೆ 7,680 ರೂಪಾಯಿನ ಅವರು ಸಂಪಾದನೆ ಮಾಡ್ತಾರೆ. ಸೊ ನಿಮಗೆ ಇಲ್ಲೇನಾದರೂ ಈ ಥರ ಅಲ್ಲಲ್ಲೇ ಕ್ರಾಸ್ ಆಗಿ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಲಿಕ್ಕೆ ನಿಮಗೆ ಬರಲಿಲ್ಲ ಅಂತಂದರೆ, ಯು ಕ್ಯಾನ್ ಡೈರೆಕ್ಟ್ಲಿ ಮಲ್ಟಿಪ್ಲೈ. ನೋಡಿ, 3600 ಇಂಟು 8 ಇಂಟು 12 ಇಂಟು 6 ಡಿವೈಡೆಡ್ ಬೈ 5 ಇಂಟು 6 ಇಂಟು 9. ಸೊ ಅಲ್ಲೇ ಕ್ಯಾನ್ಸಲ್ ಮಾಡೋಕ್ಕಾಗಲಿಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ, you can directly write it as 3600 into 8 into 12 into 6 divided by 5 into 6 into 9. You will get 20,73,600 divided by 270. ಸೊ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ 20,73,600 ಬರುತ್ತೆ. ಈ 3ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 270 ಬರುತ್ತೆ. You will get rupees 7,680 as earnings for 8 carpenters working 12 days at 6 hours per day. So that your answer is 8 carpenters can earn rupees 7,680 in 12 days working 6 hours a day. Artha aithalva? So only the thing is, first you have to write the given ratios and you have to consider the required information as x, and you have to calculate according to the logic of greater or lesser ratio. Next, we shall have a second illustration. Innondu example anna nodta barona. Just read it carefully. 15 pumps can lift 2,880 gallons of water in 16 days working 6 hours per day. In how many days 25 pumps can lift 4,000 gallons of water working 10 hours per day ಅಂತ ಇದೆ. ಸೊ ಅಂದರೆ 15 ಪಂಪ್ ಅಂದರೆ ವಾಟರ್ ಪಂಪ್ ಅಂದರೆ ಮೋಟರ್ ಪಂಪ್ ಇದೆಯಲ್ಲ, ಅದು
ಕ್ಯಾನ್ ಲಿಫ್ಟ್ 2880 ಗ್ಯಾಲನ್ಸ್ ಆಫ್ ವಾಟರ್. ಅಂದರೆ ನೀರನ್ನು ಮೆಷರ್ ಮಾಡೋದನ್ನು ನಾವು ಗ್ಯಾಲನ್ಸಲ್ಲಿ ಕರಿತೀವಿ. ಸೊ ಅಂದರೆ ಹೈ ಅಮೌಂಟ್ ಆಫ್ ವಾಟರ್ ಅಂತ. 2880 ಗ್ಯಾಲನ್ ವಾಟರ್ನ ತೆಗಿಯುತ್ತಂತೆ ಇನ್ 16 days ವರ್ಕಿಂಗ್ 6 hours ಪರ್ ಡೇ. ಅಂದರೆ ದಿನಕ್ಕೆ 6 ಗಂಟೆ ಅಂತೆ, 16 ದಿವಸ 15 ಪಂಪ್ಗಳು ಕೆಲಸ ಮಾಡಿದ್ರೆ 2880 ಗ್ಯಾಲನ್ಸ್ ಆಫ್ ವಾಟರ್ ಬರುತ್ತೆ. ಹಾಗಿದ್ರೆ ಇನ್ ಹೌ ಮೆನಿ ಡೇಸ್ 25 ಪಂಪ್ಸ್ ಕ್ಯಾನ್ ಲಿಫ್ಟ್ 4000 ಗ್ಯಾಲನ್ಸ್ ಆಫ್ ವಾಟರ್ ವರ್ಕಿಂಗ್ 10 hours ಪರ್ ಡೇ. ಅಂದರೆ ದಿನಕ್ಕೆ 10 ಗಂಟೆ ಅಂತೆ 25 ಪಂಪ್ಗಳು 4000 ಗ್ಯಾಲನ್ಸನ್ನು ತೆಗೆಯೋದಾದರೆ ಎಷ್ಟು ದಿವಸ ಬೇಕಾಗತ್ತೆ ಅಂತ ಕೇಳಿದೆ. ಇಲ್ಲಿ ಡೇಸನ್ನು ಕೇಳ್ಬಿಟ್ಟಿದೆ, ಸರಿನಾ? ಸೊ ಬರ್ಕೋಬೇಕು ನೀವು, ವೆರಿ ಈಸಿ. ನಾನು ಆಗಲೇ ಹೇಳಿದೆ, ರೇಷಿಯೋಸ್ ಬರೀಬೇಕಾದ್ರೆ ಯಾವ್ಯಾವ್ದು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಬರ್ಕೋಬೇಕು. ಫಸ್ಟ್ ನೋಡಿ, ಇಲ್ಲಿ 15 ಪಂಪ್ಸ್ ಇದೆ, ಇಲ್ಲಿ 25 ಪಂಪ್ಸ್ ಇದೆ, ಇಲ್ಲಿ 2880 ಗ್ಯಾಲನ್ಸ್ ಇದೆ, ಇಲ್ಲಿ 4000 ಗ್ಯಾಲನ್ಸ್ ಇದೆ, ಇಲ್ಲಿ 16 ಡೇಸ್ ಇದೆ, ಇಲ್ಲಿ ಡೇಸನ್ನು ಕೊಟ್ಟಿಲ್ಲ. ಸೊ ಇಲ್ಲಿ 6 hours ಇದೆ, ಇಲ್ಲಿ 10 hours ಇದೆ. So these are all first cases, these are all second cases. Ratio 15/25, 15:25, 2080:4000, 16:x, 6:10. ಯಾವುದು x ಇರುತ್ತೋ ಅದು ರೈಟ್ ಸೈಡಲ್ಲಿ ನೀವು ತಗೋಬೇಕಷ್ಟೇ, ಸರಿನಾ? ಸೊ ಹೇಗೆ ಬರ್ಕೊಳ್ಳೋದು? ಗಿವನ್ ರೇಷಿಯೋಸ್ ಆರ್ ಪಂಪ್ಸ್ 15:25. ಇಲ್ಲಿ ಫಸ್ಟ್ ಕೇಸಲ್ಲಿ 15 ಪಂಪ್ ಇದೆ, ಇಲ್ಲಿ 25 ಪಂಪ್ಸ್ ಇದೆ. ಸೊ ನೆಕ್ಸ್ಟ್ ಗ್ಯಾಲನ್ಸ್ 2880 ಗ್ಯಾಲನ್ಸ್ ಇದೆ, ಇಲ್ಲಿ 4000 ಗ್ಯಾಲನ್ಸ್ ಇದೆ. ನೆಕ್ಸ್ಟ್ ಹವರ್ಸ್, ಇಲ್ಲಿ 6 hours ಇದೆ ಫಸ್ಟ್ ಕೇಸಲ್ಲಿ, ಇನ್ ಸೆಕೆಂಡ್ ದೇರ್ ಆರ್ 10 hours. ಸೊ ಇದಿಷ್ಟನ್ನು ಯಾವುದು ಕಂಪೇರ್ ಮಾಡಬೇಕು ನೀವು ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಡೇಸ್? 16 ಫಾರ್ ಫಸ್ಟ್ ಕೇಸ್ ಆ್ಯಂಡ್ ಎಕ್ಸ್ ಈಸ್ ಫಾರ್ ಸೆಕೆಂಡ್ ಕೇಸ್. ಎಕ್ಸ್ ಈಸ್ ಅನ್ನೋನ್, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ ಇಟ್ ಬಿ ಆಸ್ ಎಕ್ಸ್, ದ ರಿಕ್ವೈರ್ಡ್ ಇನ್ಫಾರ್ಮೇಷನ್. ಸೊ ಬರ್ಕೊಳ್ಳೋದು ಹೇಗೆ? ನಾನು ಆಲ್ರೆಡಿ ಹೇಳಿದೆ. ಯಾವುದನ್ನು ಫಸ್ಟ್ ಬರೀತೀರಾ? ಎಕ್ಸ್ ಈಸ್ ಈಕ್ವಲ್ ಟು, ಅದ್ರ ಜೊತೆ ಯಾವುದಿದೆ ಇಲ್ಲಿ? 16 ಇಂಟು. ಸೊ ನೋಡ್ಕೊಳ್ಳಿ, ಪಂಪ್ಸ್. ಸೊ ಪ್ರತಿಯೊಂದನ್ನು ಕಂಪೇರ್ ಮಾಡ್ತಾ ಬರಬೇಕು. ಪಂಪ್ಸ್ ಜೊತೆ ಡೇಸನ್ನು ಕಂಪೇರ್ ಮಾಡಿ ಈಗ. ಸೊ ಡೇಸನ್ನು ಕಂಪೇರ್ ಮಾಡೋದಾದರೆ ನೋಡ್ಕೊಳ್ಳಿ, 15 ಪಂಪ್ಗಳಿದ್ದಾಗ 16 ದಿವಸ ಬೇಕು. ಸೊ ವೆರಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 15 ಡೇಸ್ ಇದ್ದಾಗ 16 ದಿವಸ ಕೆಲಸ ಮಾಡಬೇಕು. 15 ಪಂಪ್ಸ್ ಇದ್ದಾಗ 16 ದಿವಸ ಕೆಲಸ ಮಾಡಬೇಕು. ಅದೇ 25 ಪಂಪ್ ಇದ್ದಾಗ ಅದೇ ಕೆಲಸ ಬೇಗ ಆಗುತ್ತಾ ಕಡಿಮೆ ಜಾಸ್ತಿ ಟೈಮ್ ತೊಗೊಳುತ್ತಾ? ಸೊ ಲೆಸ್ ಟೈಮ್ ಈಸ್ ಎನಫ್. 16 ದಿವಸ ಕೆಲಸ ಮಾಡಬೇಕು ಅಂತ ಏನಿಲ್ಲ. 15 ಪಂಪ್ ಇದ್ದಾಗ 16 ದಿವಸ ಬೇಕು ಅಂದರೆ 25 ಪಂಪ್ ಇದ್ದಾಗ ದೇರ್ ಇಸ್ ನಾಟ್ ರಿಕ್ವೈರ್ಮೆಂಟ್ ಆಫ್ 16 ಡೇಸ್. ಇಟ್ ಶುಡ್ ಬಿ ಲೆಸ್ಸರ್ ದ್ಯಾನ್ 16. ಸೊ ಲೆಸ್ಸರ್ ಅಂತಂದರೆ ಲೆಸ್ಸರ್ ರೇಷಿಯೋ 15/25. ಸೊ ಅದೇ ವೆರಿ ಲಾಜಿಕಲಿ ಯು ಶುಡ್ ಆನ್ಸರ್. ಟು ಎಕ್ಸ್ಟ್ರಾಕ್ಟ್ ಆರ್ ಟು ಪಂಪ್ 2880 ಗ್ಯಾಲನ್ಸ್ ಆಫ್ ವಾಟರ್, ಅಂದರೆ 2280 ಗ್ಯಾಲನ್ಸನ್ನು ತಗೊಳ್ಳಿಕ್ಕೆ ಎಷ್ಟು ದಿವಸ ಬೇಕು ನಿಮಗೆ? 16 ದಿವಸ ಬೇಕು. ಅದೇ 4000 ಮಾಡಬೇಕಾದ್ರೆ ಅದನ್ನು ಎಷ್ಟು ದಿವಸ ಬೇಕಾಗತ್ತೆ? ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಎಸ್ ಆಬ್ವಿಯಸ್ಲಿ ಜಾಸ್ತಿ ದಿವಸ. ನೋಡಿ, ನಿಮಗೆ ಗ್ಯಾಲನ್ಸ್ ಅರ್ಥ ಆಗಲಿಲ್ಲ ಅಂದರೆ ಲೀಟ್ರ್ ಲೆಕ್ಕ ತಗೊಳ್ಳಿ. 2880 ಲೀಟ್ರಿಗೆ 16 ದಿವಸ ಬೇಕು ಅದನ್ನು ಲಿಫ್ಟ್ ಮಾಡಲಿಕ್ಕೆ. 4000 ಲೀಟ್ರಿಗೆ, ಸೊ ಇಟ್ ಶುಡ್ ಬಿ ಮೋರ್ ದ್ಯಾನ್ ದಟ್. ಸೊ ಮೋರ್ ಅಂದ ತಕ್ಷಣ ಗ್ರೇಟರ್ ರೇಷಿಯೋ 4000/2880. ಸೊ ನೆಕ್ಸ್ಟ್ 6 ಗಂಟೆ ಕೆಲಸ ಮಾಡ್ತಿದ್ದಾಗ 16 ದಿವಸ ಬೇಕು. ಅದೇ 10 ಗಂಟೆ ಕೆಲಸ ಮಾಡ್ತಿದ್ದಾಗ 16 ದಿವಸ ಕೆಲಸ ಮಾಡಬೇಕಾ? ಸೊ ನೋ. ಅಂದರೆ ದಿನಕ್ಕೆ 6 ಗಂಟೆ ಮಾಡ್ತಿದ್ರಿ, 16 ದಿವಸದಲ್ಲಿ ಮುಗಿತಾ ಇತ್ತಾ ಕೆಲಸ. ಅದೇ 10 ಗಂಟೆ ಕೆಲಸ ಮಾಡ್ತಿದ್ದಾಗ ಅದಕ್ಕಿಂತ ಕಡಿಮೆ ಟೈಮಲ್ಲೇ ಮುಗಿಯುತ್ತೆ. ಸೊ ದಟ್ ಲೆಸ್ಸರ್ ರೇಷಿಯೋ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಈಸ್ ಹೌ ಯು ಶುಡ್ ರೈಟ್ ಬೇಸ್ಡ್ ಆನ್ ದಿ ಲಾಜಿಕ್ ಆಫ್ ಕಂಪ್ಯಾರಿಸನ್. ಪ್ರತಿಯೊಂದನ್ನು ಕಂಪೇರ್ ಮಾಡಿ ಬರಿಬೇಕಾಗುತ್ತೆ. ಸೊ ದಟ್ ಎಕ್ಸ್ ಇಸ್ ಈಕ್ವಲ್ ಟು 15/25 ಇಂಟು 4000/2880 ಇಂಟು 6/10 ಆಸ್ ವಿ ಕಂಪೇರ್. ನೋಡಿ, 15 ಪಂಪ್ ಇದ್ದಾಗ 16 ದಿವಸ ಬೇಕು, 25 ಪಂಪ್ ಇದ್ದಾಗ ದಟ್ ಶುಡ್ ಬಿ ಲೆಸ್ ದ್ಯಾನ್ 16 ಡೇಸ್. ಸೊ ದಟ್ ಲೆಸ್ಸರ್ ರೇಷಿಯೋ 15/25. To lift 2880 gallons of water, you require 16 days. If you lift 4000 gallons of water, then it should be more than 16 days. That is greater ratio 4000/2880. So if you are working 6 hours a day, you require 16 days. Then if you increased to 10 hours a day, your days will be lesser. So that lesser ratio 6/10. ಸೊ ನೆಕ್ಸ್ಟ್ ಯು ಜಸ್ಟ್ ಸಾಲ್ವ್ ಇಟ್. ಸೊ ಜಸ್ಟ್ ಅದನ್ನು ಸಾಲ್ವ್ ಮಾಡ್ತಾ ಬನ್ನಿ. ಸೊ ನಿಮಗೆ ಸೊ 10 1s 10 400, 10ರಿಂದ 400 ಸತಿ ಹೋಗೋದು. 10 4ಲಿ 40, 2 0 ಹಾಗೆ ಬರ್ಕೋತೀರಿ. ಸೊ ಇದು 5 3ಲಿ 15, 5 5ಲಿ 25.
ಸೊ ಮಿಕ್ಕಿದನ್ನೆಲ್ಲ ಸಾಲ್ವ್ ಮಾಡ್ತಾ ಬನ್ನಿ. ಮಲ್ಟಿಪ್ಲೈ ಮಾಡಿ. 16 ಇಂಟು 3 ಇಂಟು 400 ಇಂಟು 6, 1 ಇಂಟು 5 ಇಂಟು 2880. You will get 1,15,200 divided by 14,400. Your answer is the 8 days. ಏನನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರು ಅದೇ ಆನ್ಸರ್ ಬರೀಬೇಕು. ಇನ್ ಕೇಸ್ ಅಮೌಂಟ್ ಇದ್ರೆ ರುಪೀಸ್ ಬರೀಬೇಕು, ಡೇಸ್ ಇದ್ರೆ ಡೇಸ್ ಬರೀಬೇಕು, ಅವರ್ಸ್ ಇದ್ರೆ ಅವರ್ಸ್ ಬರೀಬೇಕು. ದ ಎಕ್ಸ್ ಇಸ್ ಈಕ್ವಲ್ ಟು 8 days. ಅಲ್ಲಿ ಎಷ್ಟು ದಿವಸ ಸಾಕಾಗುತ್ತೆ? 4,000 ಗ್ಯಾಲನ್ಸನ್ನು ತೊಗೊಳ್ಳಿಕ್ಕೆ 25 ಪಂಪ್ ಇದ್ದಾಗ ಬರೀ 8 ದಿವಸ ಆದರೆ ಸಾಕು. ಸರಿನಾ? ಸೊ ಇದನ್ನು ನೀವು ಬೇಕಿದ್ರೆ ಡೈರೆಕ್ಟಾಗಿ ಮಾಡ್ಬೋದು. ನಾನು ಲಾಸ್ಟ್ ನಿಮ್ಗೆ ತೋರಿಸಿದ್ನಲ್ಲ, ಸೊ ಆ ರೀತಿ ನೀವು ಬೇಕಿದ್ರೆ ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಸೊ 25 pumps can lift 4,000 gallons of water in 8 days working 10 hours per day. ಬರೀ 8 ದಿವಸದಲ್ಲೇ 10 ಗಂಟೆ ಕೆಲಸ ಮಾಡಿದ್ರೆ 25 ಪಂಪ್ ಇದ್ದಾಗ 4,000 ಗ್ಯಾಲನ್ಸ್ ಆಫ್ ವಾಟರು ಬರುತ್ತೆ. ನೆಕ್ಸ್ಟ್, ಥರ್ಡ್ ಇಲ್ಲಸ್ಟ್ರೇಷನ್. 20 men build a wall of 60 feet long, 5 feet thick and 15 feet height in 20 days working 9 hours each. In how many days 40 men can build 150 feet long, 6 feet thick and 20 feet height wall working 10 hours a day? ಸೊ ಅಂದರೆ ಇದೇನು ಕೇಳ್ತಾ ಇದ್ದಾರೆ ನೋಡಿ, 20 ಜನ ಒಂದು ಬಿಲ್ಡಿಂಗ್ ವಾಲನ್ನು ಕಟ್ತಾರೆ, ಅಂದರೆ ಗೋಡೆಯನ್ನು ಕಟ್ತಾರೆ. ಎಷ್ಟು ಉದ್ದದ ಗೋಡೆ? 60 ಅಡಿ ಉದ್ದದ ಗೋಡೆ. ಸರಿನಾ? ಅದೇ ರೀತಿ ಎಷ್ಟು ಥಿಕ್ನೆಸ್ ಇದೆ ಅಂದರೆ ಎಷ್ಟು ದಪ್ಪ ಇದೆ? 5 ಅಡಿ ದಪ್ಪ ಇದೆ. ಎಷ್ಟು ಹೈಟ್ ಇದೆ? 15 ಅಡಿ ಹೈಟ್ ಇದೆ. ಎಷ್ಟು ದಿವಸ ಬೇಕಷ್ಟು ಮಾಡಲಿಕ್ಕೆ? 20 ದಿವಸ. ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? 9 ಗಂಟೆ. ನೋಡಿ, ದಿನಕ್ಕೆ 9 ಗಂಟೆಯಂತೆ 20 ದಿವಸದಲ್ಲಿ 20 ಜನ 60 ಅಡಿ ಉದ್ದದ 5 ಅಡಿ ದಪ್ಪ ಇರತಕ್ಕಂತಹ 15 ಅಡಿ ಎತ್ತರದ ಒಂದು ಗೋಡೆಯನ್ನು ಕಟ್ತಾರೆ. ಸೊ ಅಂದರೆ ಇಫ್ ಒಂದು ಗೋಡೆಯನ್ನು ತಗೊಳ್ಳೋದಾದರೆ ನೀವು ಈ ರೀತಿ ಗೋಡೆ ಈ ರೀತಿ ಇರುತ್ತೆ ಅನ್ನೋದಾದರೆ, ಸೊ ಈ ಲೆಂತು ಎಷ್ಟಿದೆ? ಸೊ ಈ ಲೆಂತ್ ಬಂದು 60 ಫೀಟ್ ಇದೆ, 60 ಅಡಿ ಇದೆ. ಸರಿನಾ? ಹೈಟ್ ಬಂದು 20 ಅಡಿ ಇದೆ. ಸೊ ಈ ಥಿಕ್ನೆಸ್ ಬಂದು 5 ಅಡಿ ಇದೆ. ಸೊ ಈ ಥರ ಒಂದು ಗೋಡೆಯನ್ನು ಕಟ್ತಿದ್ದಾರೆ. ಸೊ ಇದನ್ನು ಕಟ್ಟಲಿಕ್ಕೆ ದಿನಕ್ಕೆ 9 ಗಂಟೆ ಕೆಲಸ ಮಾಡ್ತಾರೆ. ಎಷ್ಟು ದಿವಸ? 20 ದಿವಸ. ಎಷ್ಟು ಜನ? 20 ಜನ. ಹಾಗಿದ್ರೆ 40 ಜನ ಗೋಡೆ ಕಟ್ಟಬೇಕು. ಎಷ್ಟು? ಇದ್ರದ್ದು 60 ಅಡಿ ಇದ್ದರೆ ಅದೆಷ್ಟಿದೆ? 150 ಅಡಿದು. ಎಷ್ಟು ಥಿಕ್ನೆಸ್ ಇರಬೇಕಿದು? 6 ಥಿಕ್ನೆಸ್ ಇರಬೇಕು. ಹೈಟ್ ಎಷ್ಟಿರಬೇಕು? 20 ಫೀಟ್ ಹೈಟ್ ಇರುವಂಥದ್ದು. ಗೋಡೆಯನ್ನು ಎಷ್ಟು ದಿವಸದಲ್ಲಿ ಕಟ್ತಾರೆ ಅಂತ ಕೇಳಿದ್ದಾರೆ. ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ? ಈಗ 10 ಗಂಟೆ. ಸೊ ಇದನ್ನು ರೇಷಿಯೋಸನ್ನು ಬರ್ಕೋತಾ ಬರಬೇಕು ನೀವು. ಸೊ ವೆರಿ ಸಿಂಪಲ್. ಗಿವನ್ ರೇಷಿಯೋಸ್ ಆರ್, ಸೊ ನೋಡಿ, ಮೆನ್ 20 ಮೆನ್ ಇದ್ದರು, ಇಲ್ಲಿ 40 ಮೆನ್, 20:40. ನೆಕ್ಸ್ಟ್, ಲಾಂಗ್ ಎಷ್ಟು ಉದ್ದದ ಗೋಡೆ? ಇಲ್ಲಿ 60 ಅಡಿ ಇತ್ತು, ಇಲ್ಲಿಗೆ ಬಂದಾಗ 150 ಅಡಿ ಆಯಿತು. ನೆಕ್ಸ್ಟ್, ಥಿಕ್ನೆಸ್ ಅಂದರೆ ಎಷ್ಟು ದಪ್ಪ ಇರಬೇಕು ಗೋಡೆ? 5 ಅಡಿ ಇತ್ತು, ಇಲ್ಲಿಗೆ ಬಂದಾಗ 6 ಅಡಿ ಆಯಿತು. ನೆಕ್ಸ್ಟ್, ಹೈಟ್ ಇಲ್ಲಿ 15 ಅಡಿ ಇದೆ, ಇಲ್ಲಿಗೆ ಬಂದಾಗ 20 ಅಡಿ ಆಗುತ್ತೆ. ನೋಡಿ, 15 ಅಡಿ ಹೈಟ್ ಇದೆ, ಇಲ್ಲಿಗೆ ಬಂದಾಗ 20 ಅಡಿ ಆಗುತ್ತೆ. ಸೊ ನೆಕ್ಸ್ಟು ಹವರ್ಸು, ಇಲ್ಲಿ 9 ಅವರ್ಸ್ ಇತ್ತು, ಇಲ್ಲಿ 10 ಅವರ್ಸ್ ಆಯಿತು. ಸೊ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು? ಡೇಸನ್ನು. 20 ಡೇಸ್ ಇದೆ ಇಲ್ಲಿ, ಬಟ್ ಇಲ್ಲಿ ಯಾವುದೇ ಡೇಸನ್ನು ಕೊಟ್ಟಿಲ್ಲ. ದಟ್ ವಿಲ್ ಬಿ ಎಕ್ಸ್. ಸೊ ವೆರಿ ಸಿಂಪಲ್ ಅದು. ಸೊ ನೀವು ಬರ್ಕೊಳ್ಳೋದನ್ನು ಕರೆಕ್ಟಾಗಿ ಬರ್ಕೋಬೇಕು, ಏನೇನು ಕೊಟ್ಟಿದ್ದಾರೆ ಅದನ್ನು. ಸೊ ಮೆನ್ಗೆ ಮೆನ್ ರೇಷಿಯೋ, ಲಾಂಗ್ಗೆ ಲಾಂಗ್ ರೇಷಿಯೋ, ಹೈಟ್ಗೆ ಹೈಟ್ ರೇಷಿಯೋ, ಥಿಕ್ನೆಸ್ಗೆ ಥಿಕ್ನೆಸ್ ರೇಷಿಯೋ, ಹವರ್ಸ್ಗೆ ಹವರ್ಸ್ ರೇಷಿಯೋ, ಡೇಸ್ಗೆ ಡೇಸ್ ರೇಷಿಯೋ. ಕರೆಕ್ಟಾಗಿ ನೀವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಸೊ ಇದನ್ನು ಬರ್ಕೊಳ್ಳೋದು ಹೇಗೆ? ಸೊ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಫಸ್ಟ್ ಯಾವ್ದು ಬರೀತೀರಾ? 20 ಇಂಟು. ಸೊ ಈಗ ಇದನ್ನು ಕಂಪೇರ್ ಮಾಡ್ತಾ ಬನ್ನಿ ಪ್ರತಿಯೊಂದನ್ನು. 20 ಜನ ಇದ್ದಾಗ 20 ದಿವಸ ಕೆಲಸ ಮಾಡಬೇಕು. 40 ಜನ ಇದ್ದಾಗ 20 ದಿವಸ ಕೆಲಸ ಮಾಡಬೇಕಾ, ಅದಕ್ಕಿಂತ ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕು? ಸೊ ದಟ್ ಶುಡ್ ಬಿ ಲೆಸ್ಸರ್ ಅಲ್ವಾ? 20 ಜನ ಇದ್ದಾಗ 20 ದಿವಸ ಸಾಕು ಅನ್ನೋದಾದರೆ, 40 ಜನ ಇದ್ದಾಗ ಇಟ್ ಶುಡ್ ಬಿ ಲೆಸ್ ದ್ಯಾನ್ ದಟ್. ಲೆಸ್ ಅಂತಂದರೆ ಲೆಸ್ಸರ್ ರೇಷಿಯೋ, 20/40. ಲಾಂಗ್ ಅಂದರೆ 60 ಅಡಿ ಉದ್ದದ ಗೋಡೆ ಕಟ್ಟಲಿಕ್ಕೆ 20 ದಿವಸ ಬೇಕು. ಹಾಗಿದ್ರೆ 150 ಅಡಿ ಗೋಡೆ ಕಟ್ಟಲಿಕ್ಕೆ ಜಾಸ್ತಿ ದಿವಸ ಬೇಕಾ, ಕಡಿಮೆ ಬೇಕಾ? ಜಾಸ್ತಿ ಬೇಕು ಅಲ್ವಾ? 60ಕ್ಕೆ 20 ದಿವಸ ಬೇಕು ಅನ್ನೋದಾದರೆ, ಇಫ್ ಇಟ್ ಈಸ್ 150 ಫೀಟ್ ಅಂತಂದರೆ ದಟ್ ಶುಡ್ ಬಿ ಮೋರ್ ದ್ಯಾನ್ ದಟ್. ಸೊ ದಟ್ 150/60. 5 ಅಡಿ ಕಟ್ಟಲಿಕ್ಕೆ 20 ದಿವಸ ಬೇಕು. 6 ಅಡಿ ಕಟ್ಟಬೇಕಾದ್ರೆ ಸೊ ಮೋರ್ ದ್ಯಾನ್ 20. ಸೊ 6/5. 15 ಫೀಟ್ ಹೈಟ್ ಗೋಡೆ ಕಟ್ಟೋಕ್ಕೆ 20 ದಿವಸ ಸಾಕು. ಹಾಗಿದ್ರೆ 20 ಫೀಟ್ ಗೋಡೆ ಕಟ್ಟಬೇಕಾದ್ರೆ ಸೊ ಅದು ಮೋರ್ ದ್ಯಾನ್ 20 ಡೇಸ್ ಬೇಕಾಗುತ್ತೆ. ಸೊ 20/15.
ಸೊ ದಿನಕ್ಕೆ 9 ಗಂಟೆ ಕೆಲಸ ಮಾಡ್ತಿದ್ದಾಗ 20 ದಿವಸ ಬೇಕು, 10 ಗಂಟೆ ಕೆಲಸ ಮಾಡ್ತಿದ್ದಾಗ 20 ದಿವಸ ಬೇಕಾ? ಬೇಡ. ಸೊ ದಟ್ ಲೆಸ್ಸರ್ ರೇಷಿಯೋ 9/10. ಸೊ ಇದನ್ನು ಕರೆಕ್ಟಾಗಿ ನೀವು ಅದನ್ನು ಕೇರ್ಫುಲ್ಲಾಗಿ ಬರ್ಕೋಬೇಕು. ಸೊ ನೋಡಿ, ಸೊ ಎಕ್ಸ್ ಇಸ್ ಈಕ್ವಲ್ ಟು 20 ಫಸ್ಟ್ ಬರ್ಕೊಂಡ್ವಿ, ಇಂಟು 20 ಜನ ಕೆಲಸ, ವೆನ್ ದೇ ಆರ್ ವರ್ಕಿಂಗ್ ಫಾರ್ 20 ಮೆನ್, 20 ಜನ ಕೆಲಸ ಮಾಡ್ತಿದ್ದಾಗ ದೇ ಆರ್ ವರ್ಕಿಂಗ್ ಫಾರ್ 20 ಡೇಸ್. ಇಫ್ ಮೋರ್ ದ್ಯಾನ್ 20, ದಟ್ ಈಸ್ 40 ಜನ ಆದಾಗ ದಟ್ ಶುಡ್ ಬಿ ಲೆಸ್ ದ್ಯಾನ್ 20 ಡೇಸ್. 20 ಜನ 20 ದಿವಸ ತಗೊಳ್ಳೋದಾದರೆ 40 ಜನ 20 ದಿವಸಕ್ಕಿಂತ ಕಮ್ಮಿ ದಿವಸದಲ್ಲೇ ಮಾಡಬೇಕು. ಸೊ ದಟ್ ಈಸ್ ಲೆಸ್ಸರ್ ರೇಷಿಯೋ 20/40. 60 ಅಡಿ ಗೋಡೆ ಕಟ್ಟಲಿಕ್ಕೆ 20 ದಿವಸ ಬೇಕಾದರೆ 150 ಅಡಿ ಗೋಡೆ ಕಟ್ಟಲಿಕ್ಕೆ ಜಾಸ್ತಿ ಬೇಕು. ಸೊ ದಟ್ ಗ್ರೇಟರ್ ರೇಷಿಯೋ 150/60. 5 ಅಡಿ ಕಟ್ಟಲಿಕ್ಕೆ 20 ದಿವಸ ಬೇಕಾದರೆ 6 ಅಡಿ ಕಟ್ಟಲಿಕ್ಕೆ ಅದಕ್ಕಿಂತ ಜಾಸ್ತಿ ಬೇಕಾಗತ್ತೆ. ಗ್ರೇಟರ್ ರೇಷಿಯೋ 6/5. 15 ಅಡಿ ಕಟ್ಟಲಿಕ್ಕೆ 20 ದಿವಸ ಬೇಕು, 20 ಅಡಿ ಕಟ್ಟಬೇಕಾದ್ರೆ ಅದಕ್ಕಿಂತ ಹೆಚ್ಚಿಗೆ ಬೇಕಾಗತ್ತೆ. ಸೊ ಗ್ರೇಟರ್ ರೇಷಿಯೋ 20/50. 9 ಅವರ್ಸ್ ಕೆಲಸ ಮಾಡ್ತಿದ್ದಾಗ 20 ಡೇಸ್ ಬೇಕು, 10 ಅವರ್ಸ್ ಮಾಡ್ತಿದ್ದಾಗ ದಟ್ ಶುಡ್ ಬಿ ಲೆಸ್ ದ್ಯಾನ್ 20 ಡೇಸ್. ಸೊ ದಟ್ 9/10. ಸೊ ಈ ಜಸ್ಟ್ ಸಾಲ್ವ್ ಮಾಡ್ತಾ ಬನ್ನಿ. ಸೊ ಯಾವ್ಯಾವುದನ್ನು, ಸೊ ಏನೇನಿದೆ ಅದನ್ನು ಸಾಲ್ವ್ ಮಾಡ್ತಾ ಬರೋದು. ನೋಡಿ, 21 23 60. ಸೊ ಇಷ್ಟೇ. 15 1 15 10 150. ಸರಿನಾ? 10 1 12 20. ಸರಿನಾ? ನೆಕ್ಸ್ಟ್ 3 1 3 3 9. ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಬಿಡಿ. ಸೊ ಡೈರೆಕ್ಟಾಗಿ ಎಲ್ಲನೂ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಸರಿನಾ? ಸೊ ಇದು ನೋಡಿ, 21 23 60, 3 1 3 3 3 9. ಸೊ ಈ ರೀತಿ ಸಾಲ್ವ್ ಮಾಡಿ. ಸೊ 20 × 10 × 6 × 2 × 3. 20 × 10 6 × 2 × 3. ಸೊ ಇಲ್ಲಿ 1 × 40 × 5. ಸೊ ನೆಕ್ಸ್ಟ್, ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 7200/200. ಯು ವಿಲ್ ಎಂಡ್ ಅಪ್ ವಿತ್ ಆನ್ಸರ್ ಆಫ್ 36 ಡೇಸ್. ಅಲ್ಲಿಗೆ ಸೊ ಅಷ್ಟು ಗೋಡೆ ಕಟ್ಟಲಿಕ್ಕೆ ಅಂದರೆ ಎಷ್ಟುದು? 40 ಜನ 150 ಅಡಿ ಉದ್ದದ 6 ಅಡಿ ದಪ್ಪ ಇರತಕ್ಕಂತಹ 20 ಅಡಿ ಎತ್ತರದ ಗೋಡೆಯನ್ನು ದಿನಕ್ಕೆ 10 ಗಂಟೆ ಅಂತ ಕೆಲಸ ಮಾಡಿ ಕಟ್ಟೋದಾದರೆ ಎಷ್ಟು ದಿವಸ ಬೇಕಾಗತ್ತೆ? 36 ದಿವಸ ಬೇಕಾಗುತ್ತೆ. ಸೊ ಐದರ್ ಯು ಕ್ಯಾನ್ ಸಾಲ್ವ್ ಇಟ್ ಲೈಕ್ ದಿಸ್. ಸೊ ಇದನ್ನು ಬರ್ಕೊಂಡ ಮೇಲೆ ಸೊ ಡೈರೆಕ್ಟಾಗಿ ಬರಿಬೋದು. 20 × 20 × 150 × 6 × 20 × 9 ಆ್ಯಂಡ್ 40 × 60 × 5 × 15 × 10. ಯು ಜಸ್ಟ್ ಮಲ್ಟಿಪ್ಲೈ ಇಟ್. ಮೇಲ್ಗಡೆ ಇರೋದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 6,48,00,000 ಬರುತ್ತೆ. ಕೆಳಗಡೆ ಇರೋದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 18 lakh ಬರುತ್ತೆ. ಸೊ ದಟ್ ಯು ವಿಲ್ ಗೆಟ್ 36 ಡೇಸ್. ಡೈರೆಕ್ಟಾಗಿ ಹೀಗೂ ಬರ್ಬೋದು. ಸರಿ, ನೀವು ಅಲ್ಲೇ ಕ್ಯಾನ್ಸಲ್ ಮಾಡೋಕ್ಕೆ ನಂಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಈ ರೀತಿ ಬೇಕಾದರೂ ಸಾಲ್ವ್ ಮಾಡ್ಬೋದು. ಸೊ ದಟ್ 40 men can build a wall of 150 feet long, 6 feet thick and 20 feet height in 36 days working 10 hours a day. 10 ಗಂಟೆ ದಿನಕ್ಕೆ ಕೆಲಸ ಮಾಡಿದ್ರೆ 36 ದಿವಸದಲ್ಲಿ ಇಷ್ಟು ಎಲ್ಲ ಒಂದು ಕಂಡೀಷನ್ ಇರ್ತಕ್ಕಂಥ ಒಂದು ಗೋಡೆಯನ್ನು ಎಷ್ಟು ಜನ ಕಟ್ತಾರೆ? 40 ಜನದ ಕೈಲಿ ಕಟ್ಟಕ್ಕಾಗುತ್ತೆ. ಸೊ ಗೊತ್ತಾಯ್ತಲ್ವ ಹೇಗೆ ಅದನ್ನು? ಸೊ ದಟ್ ಓನ್ಲಿ ದ ಥಿಂಗ್ ಈಸ್ ಯು ಹ್ಯಾವ್ ಟು ಗಿವ್ ಯುವರ್ ಫುಲ್ ಅಟೆನ್ಷನ್ ಟು ದಿ ಲಾಜಿಕಲ್ ಅನಾಲಿಸಿಸ್. ಹೇಗೆ ಅದನ್ನು ಲಾಜಿಕಲಿ ಅನಲೈಸ್ ಮಾಡ್ತೀರಾ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ವಿ ಶಲ್ ಹ್ಯಾವ್ ಅ ಲಾಸ್ಟ್ ಇಲ್ಲಸ್ಟ್ರೇಷನ್ ನಾವು. ಸೊ ಲಾಸ್ಟ್ ಫೋರ್ತ್ ಒನ್. ಸೊ ನೋಡ್ಕೊಳ್ಳಿ, 4 examiners can examine a certain number of answer books in 8 days by working 5 hours a day. ಅಂದರೆ 4 ಜನ ಎಕ್ಸಾಮಿನರ್ಸು ಎಕ್ಸಾಮೈನ್ ಎ ಸರ್ಟೈನ್ ನಂಬರ್ ಆಫ್ ಬುಕ್ಸ್, ಎಷ್ಟು ಅಂತ ಹೇಳ್ತಾ ಇಲ್ಲ, ಇನ್ 8 days ಬೈ ವರ್ಕಿಂಗ್ 5 hours ಎ ಡೇ. ದಿನಕ್ಕೆ 5 ಗಂಟೆ ಅಂತೆ, 8 ದಿವಸ 4 ಜನ ಎಕ್ಸಾಮಿನರ್ಸು ಎಷ್ಟೋ ಒಂದು ನಂಬರ್ ಆಫ್ ಬುಕ್ಸನ್ನು ಎಕ್ಸಾಮೈನ್ ಮಾಡ್ತಾರೆ, ಅಂದರೆ ವ್ಯಾಲ್ಯೂ ಮಾಡ್ತಾರೆ. ಫಾರ್ ಹೌ ಮೆನಿ ಹವರ್ಸ್ ಎ ಡೇ ವುಡ್ 2 examiner ಹ್ಯಾವ್ ಟು ವರ್ಕ್ ಇನ್ ಆರ್ಡರ್ ಟು ಎಕ್ಸಾಮೈನ್ ಟ್ವೈಸ್ ನಂಬರ್ ಆಫ್ ಆನ್ಸರ್ ಬುಕ್ಸ್ ಇನ್ 20 days. ಅಲ್ಲಿಗೆ ಇಲ್ಲಿ ಬರೀ 2 ಎಕ್ಸಾಮಿನರ್ಸು ಎಷ್ಟು ದಿವಸ ಕೆಲಸ ಮಾಡ್ತಿದ್ದಾರೆ? 20 ದಿವಸ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಬುಕ್ಸನ್ನು ಇವ್ರು ಎಷ್ಟು ಮಾಡ್ತಾರೋ ಅದರ ಡಬ್ಬಲ್, ಟ್ವೈಸ್. ಇವ್ರು 1 ಮಾಡಿದ್ರೆ ಇವರು 2 ಮಾಡಬೇಕು. ಸೊ ಇಷ್ಟೇ ನೋಡಿ, ಈ ನಂಬರ್ ಕೊಟ್ಟಿಲ್ಲ. ಇದು 1 ಅಂತಾದರೆ ಇಲ್ಲಿ 2 ಆಗಬೇಕು, ಇದು 100 ಅಂತಾದರೆ ಇಲ್ಲಿ 200 ಆಗಬೇಕು. ಸೊ ಅವ್ರು ಎಷ್ಟು ಮಾಡ್ತಾರೋ ಅದರ ಡಬ್ಬಲ್ ಮಾಡಬೇಕಂತ ಇವರು. ಸೊ ನೋಡಿ, 2 examiners have to work in order to examine twice number of answer books in 20 days. ಅಲ್ಲಿಗೆ ಎಷ್ಟು ಗಂಟೆ ಟೈಮ್ ಬೇಕು ಅಂತ ಕೇಳಿದ. ಸೊ ಗಿವನ್ ರೇಷಿಯೋಸನ್ನು ಬರ್ಕೊಳ್ಳೋದು ಹೇಗೆ? ನಮ್ಮ ಫಸ್ಟು ಎಕ್ಸಾಮಿನರ್ಸ್ ಬರ್ಕೋಬೇಕು. ಇಲ್ಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದರು. ಇಲ್ಲಿ ಎಷ್ಟಾಗಿದ್ದಾರೆ? 2 ಆಗಿದ್ದಾರೆ. 4:2. ಡೇಸ್ ಹೇಳ್ತಿದ್ದಾರೆ. ಇಲ್ಲಿ 8 ಡೇಸ್ ಇದೆ, ಇಲ್ಲಿ 20 ಡೇಸ್ ಇದೆ. ನಂಬರ್ ಆಫ್ ಆನ್ಸರ್ ಬುಕ್ಸು, ಯು ರೈಟ್ ಎನಿ ನಂಬರ್. If you write 1, you should write twice ಅಂದರೆ 2. If you write 10, you should write 20. If you write 8, you should write 16. ಸೊ ಡಬಲ್ ಬರೀಬೇಕು, ಟ್ವೈಸ್. ಅವ್ರು ಎಷ್ಟು ಮಾಡ್ತಾರೋ ಅದ್ರ ಡಬಲ್ ಮಾಡಬೇಕು ಇವರು. ಸರಿನಾ? ಸೊ ಐ ಆಮ್ ಜಸ್ಟ್
for the purpose of easy calculation, I am writing if they are doing 1, they should do 2. That should be equal to hours ಎಷ್ಟು ಇವರು 5 ಗಂಟೆ ಕೆಲಸ ಮಾಡ್ತಾರೆ, ಇವರು ಎಷ್ಟು ಗಂಟೆ ಕೆಲಸ ಮಾಡ್ತಿದ್ದಾರೆ ಅಂತ ಕೇಳ್ತಿದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಹೇಗೆ ಬರ್ಕೋತೀರಾ ಅದನ್ನು ನೋಡಿ. x is equal to 5. ಸೊ ಬರ್ಕೊಳ್ಳೋದನ್ನು ಐ ವಿಲ್ ಶೋ ಇಟ್ ಒನ್ಸ್ ಅಗೇನ್. ಸೊ ದಟ್ x is equal to ಫಸ್ಟು 5 ಇಂಟು 4 ಜನ ಕೆಲಸ ಮಾಡ್ತಿದ್ದಾಗ ದೇ ಹ್ಯಾವ್ ಟು ವರ್ಕ್ ಫಾರ್ 5 hours. ಇಫ್ ದೇ ಬಿಕಮ್ 2, ದೇ ಶುಡ್ ವರ್ಕ್ ಫಾರ್ ಮೋರ್ ದೆನ್ 5 hours ಆರ್ ಲೆಸ್ ದೆನ್ 5 hours. 4 ಜನ ಇದ್ದಾಗ 5 ಗಂಟೆ ಬೇಕು. 2 ಜನ ಇದ್ದಾಗ ದಟ್ ಶುಡ್ ಬಿ ಮೋರ್ ದೆನ್ 5. 5 ಗಂಟೆಲಿ ಮುಗಿಯಲ್ಲ, ಇನ್ನೂ ಜಾಸ್ತಿ ಬೇಕಾಗುತ್ತೆ. ಸೊ ದಟ್ ಗ್ರೇಟರ್ ರೇಷಿಯೋ 4/2. ನೆಕ್ಸ್ಟ್ 8 ದಿವಸ ಕೆಲಸ ಮಾಡ್ತಿದ್ದಾಗ 5 ಗಂಟೆ ಕೆಲಸ ಮಾಡಬೇಕು. 20 ದಿವಸ ಕೆಲಸ ಮಾಡ್ತಿದ್ದಾಗ 5 ಗಂಟೆ ಕೆಲಸ ಮಾಡಬೇಕಾ, ಕಮ್ಮಿ ಮಾಡಬೇಕಾ? ಸೊ ದಿನ ಜಾಸ್ತಿ ಆದಂಗೆ ಹವರ್ಸ್ ನೀವು ಅಷ್ಟು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ದಟ್ ಕಮ್ಮಿ, ಲೆಸ್ಸರ್ ರೇಷಿಯೋ 8/20. ಒಂದು ಬುಕ್ ಮಾಡೋಕೆ 5 ಗಂಟೆ ಬೇಕು ಅಂದರೆ 2 ಬುಕ್ಕನ್ನು ಮಾಡಲಿಕ್ಕೆ ಇದರ್ ಶುಡ್ ಬಿ ಮೋರ್ ದ್ಯಾನ್ 5 hours. ಸೊ ದಟ್ ಗ್ರೇಟರ್ ರೇಷಿಯೋ. ಈ ರೀತಿ ನೀವು ಅದನ್ನು ಬರ್ಕೋಬೇಕು. ಸೊ ನೋಡಿ 5 ಇಂಟು 4/2 ಇಂಟು 8/20 ಇಂಟು 2/1. ಸೊ 4 ಜನ ಇದ್ದಾಗ 5 ಗಂಟೆ ಕೆಲಸ ಮಾಡಬೇಕು. ಇಬ್ಬರಿದ್ದಾಗ ಜಾಸ್ತಿ ಮಾಡಬೇಕಾಗತ್ತೆ, ಗ್ರೇಟರ್ ರೇಷಿಯೋ. 8 ದಿವಸ ಮಾಡ್ತಿದ್ದಾಗ 5 ಗಂಟೆ ಮಾಡ್ತಿದ್ದೀರಾ. ಇಫ್ ಯು ಇನ್ಕ್ರೀಸ್ ನಂಬರ್ ಆಫ್ ಡೇಸ್, 20 ದಿವಸ ಕೆಲಸ ಮಾಡ್ತಿದ್ದೀರಾ ಅಂದಾಗ ನೋ ನೀಡ್ ಟು ವರ್ಕ್ ಫಾರ್ 5 hours, ಓನ್ಲಿ ಕಡಿಮೆ ಗಂಟೆ ಕೆಲಸ ಮಾಡಿದ್ರೆ ಸಾಕು. 8/20. 1 ಬುಕ್ ಮಾಡಲಿಕ್ಕೆ 5 ಗಂಟೆ ಬೇಕಾದರೆ 2 ಬುಕ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಬೇಕಾಗುತ್ತೆ, ಗ್ರೇಟರ್ ರೇಷಿಯೋ. ಯು ಜಸ್ಟ್ ಸಾಲ್ವ್ ಇಟ್. 5 ಇಂಟು 4 ಇಂಟು 8 ಇಂಟು 12 ಡಿವೈಡೆಡ್ ಬೈ 2 ಇಂಟು 20 ಇಂಟು 1, ಇಟ್ ವಿಲ್ ಬಿ 320 ಡಿವೈಡೆಡ್ ಬೈ 40, ದಟ್ ವಿಲ್ ಬಿ 8 hours. ಸೊ ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ, ಸೊ ಇಬ್ಬರು ಎಕ್ಸಾಮಿನರ್ಸು 20 ದಿವಸದಲ್ಲಿ ಇವರು ಮಾಡೋದಕ್ಕಿಂತ ಡಬಲ್ ಆನ್ಸರ್ ಬುಕ್ಸನ್ನು ವ್ಯಾಲ್ಯೂ ಮಾಡ್ತಿದ್ದಾರೆ. ಸೊ ಗೊತ್ತಾಯ್ತಾ? 2 examiners can examine a twice number of answer books in 20 days working 8 hours a day. ದಿನಕ್ಕೆ 8 ಗಂಟೆ ಅಂತ ಕೆಲಸ ಮಾಡಿದ್ರೆ ಅಷ್ಟು ಕೆಲಸ ಮುಗಿಯುತ್ತೆ. ಸೊ ಗೊತ್ತಾಯ್ತಲ್ವಾ? These are the 4 examples which I am solving for you, and I have explained how logically you should apply the principle of proportion. Now I am leaving some questions for you to solve, and you work and solve the questions and post your answers in the WhatsApp group. Just read the question. 5 person can earn 4,800 in 6 days working 8 hours per day. How much will 8 person earn in 12 days working 6 hours per day? ಸೊ ಬರ್ಕೊಳ್ಳೋದು ಹೇಗೆ ಗೊತ್ತಿದೆ ಅಲ್ವಾ? ಫಸ್ಟು ಪರ್ಸನ್ 5:8. ಇಲ್ಲಿ 5 ಜನ ಇದ್ದಾರೆ, ಇಲ್ಲಿ 8 ಜನ ಇದ್ದಾರೆ. ಸೊ ಅರ್ನಿಂಗ್ಸು ಇಲ್ಲಿ 4,800 ಇದೆ, ಇಲ್ಲಿ ಗೊತ್ತಿಲ್ಲ. ಸೊ ಇಲ್ಲಿ 6 ಡೇಸ್ ಇದೆ, ಇಲ್ಲಿ 12 ಡೇಸ್ ಇದೆ, ಇಲ್ಲಿ 8 hours ಇದೆ, ಇಲ್ಲಿ 6 hours ಇದೆ. Based on that principle of logic of proportion, we just calculate the answer. Next, 14 men work 9 hours per day to plant 945 mango plants in 3 days. ನೋಡಿ, 14 ಜನ 9 ಗಂಟೆ ಕೆಲಸ ಮಾಡ್ತಿದ್ದಾರೆ. ಎಷ್ಟು ದಿವಸ? 3 ದಿವಸ. ಎಷ್ಟು ಮ್ಯಾಂಗೋ ಪ್ಲ್ಯಾಂಟನ್ನು ಪ್ಲ್ಯಾಂಟ್ ಮಾಡಲಿಕ್ಕೆ? 945 ಮ್ಯಾಂಗೋ ಗಿಡಗಳನ್ನು ನೆಡಲಿಕ್ಕೆ 3 ದಿವಸ 9 ಗಂಟೆ ಅಂತೆ 14 ಜನ ಕೆಲಸ ಮಾಡ್ತಿದ್ದಾರೆ. ಹಾಗಿದ್ರೆ ಹೌ ಮೆನಿ ಮೆನ್, ಎಷ್ಟು ಜನ ಬೇಕು? 8 ಗಂಟೆ ಕೆಲಸ ಮಾಡ್ತಾರೆ. ದೇ ಕ್ಯಾನ್ ಪ್ಲ್ಯಾಂಟ್ ಮ್ಯಾಂಗೋ ಪ್ಲ್ಯಾಂಟ್ಸ್ ಇನ್ 15 days. 15 ದಿವಸದಲ್ಲಿ ಸೇಮ್ ಎಷ್ಟು ಅಂತ ಹೇಳಿಲ್ಲ ಅಂದರೆ ಇಷ್ಟೇ. 15 ದಿವಸದಲ್ಲಿ 945 ಮ್ಯಾಂಗೋ ಪ್ಲ್ಯಾಂಟ್ಸನ್ನು 8 ಗಂಟೆ ಅಂತ ಕೆಲಸ ಮಾಡೋದಾದರೆ ಎಷ್ಟು ಜನ ಬೇಕಾಗತ್ತೆ? ಸೊ ದ ಗಿವನ್ ರೇಷಿಯೋಸ್ ನೋಡ್ಕೊಳ್ಳಿ. 14 ಮೆನ್ನು, ಇಲ್ಲಿ ಮೆನ್ ಗೊತ್ತಿಲ್ಲ, ಎಕ್ಸ್. ಸರಿನಾ? ದಟ್ ಈಸ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಸರಿನಾ? ನೆಕ್ಸ್ಟ್ ಇಲ್ಲಿ 9 hours ಇದೆ, ಇಲ್ಲಿ 8 hours ಇದೆ. ಇಲ್ಲಿ 945 ಇದೆ, ಇಲ್ಲೂ ಕೂಡ 945 ಇದೆ. ಸೊ ಇಲ್ಲಿ 3 days ಇದೆ, ಇಲ್ಲಿ 15 days ಇದೆ. ಇಲ್ಲಿ ಒಂದು ಪ್ಲಾಂಟ್ ಅಂತ ಹೇಳಿಲ್ಲ, 945 ಪ್ಲಾಂಟನ್ನೇ ಮಾಡಲೇಬೇಕಾದ್ರೆ ಎಷ್ಟು ಜನ ಬೇಕು ಅಂತ. ಜನ ಚೇಂಜ್ ಆಗುತ್ತೆ ಅಷ್ಟೇ. ಇವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು. ನೆಕ್ಸ್ಟ್, if 20 men build a wall of 70 feet long, 2 feet thick and 20 feet height in 8 days of 12.5 hours each. 12.5 ಅಂತಂದರೆ, so you just write it as 12.5. In how many days of 10 hours each 35 men could build a wall of 120 feet long, 3.5 feet thick and 35 feet height? So you just refer the question which I have solved previously and you solve accordingly. So easy ಇದೆ, just days ಅನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. You calculate according to the given procedure of calculation. So the last question I am leaving, that is 15 masons build a wall of 60 feet long, 1.5 feet thick
and 20 feet height in 6 days, working 10 hours per day. In how many days 25 masons can build another wall of 100 feet long, 2.25 feet thick, and 32 feet height by working 8 hours a day? So easy nodi, masons ge masons. Next 60 feet ge illi 100 feet, 1.5 2.5 20 feet 32 feet, illi 10 hours 8 hours 6 is to x. 6 days ಗೊತ್ತಿಲ್ಲ, so days ಅನ್ನು calculate ಮಾಡಿ. These are also the 4 questions which I am leaving for you to calculate. You just find out the answers very carefully. You just, if you are not understood, you watch the video twice or thrice and you solve all these questions and post the answers in the WhatsApp group. Or else if you have any queries, you just ask over there or leave your query in the comment section below. I will going to resolve all your issues. Thank you for watching this video.